ಗಾಳಿಯಲ್ಲಿ ಕೊಳಲಿನ ಸಿಹಿನಾದ ಕೇಳಿಬರುತ್ತಿತ್ತು. ದೂರದ ಗೋಕುಲದಲ್ಲಿ ಬಾಲಕ ಕೃಷ್ಣ ತನ್ನ ಸ್ನೇಹಿತನಾದ ಸುಧಾಮನೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದನು. ಅವರು ಇಬ್ಬರು ಋಷಿ ಸಂದೀಪನೆಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅಲ್ಲಿ ಇಬ್ಬರ ನಡುವೆ ಹುಟ್ಟಿದ ಸ್ನೇಹವು ಪವಿತ್ರವೂ ನಿಷ್ಕಟಪವೂ ಆಗಿತ್ತು. ದಿನಗಳು ಕಳೆಯುತ್ತಾ ಹೋದವು. ಕೃಷ್ಣ ನಂತರ ದ್ವಾರಕೆಯ ರಾಜನಾದನು. ಧನ ಸಂಪತ್ತಿನ ವೈಭವದ ಆಳ್ವಿಕೆಯಲ್ಲಿ ರಾಜಸಹ ಸಿಂಹಾಸನದಲ್ಲಿ ಆಸೀನನಾದನು. ಆದರೆ ಸುಧಾಮ, ಅದೇ ಹಳೆಯ ಸ್ನೇಹಿತ, ತನ್ನ ಜೀವನವನ್ನು ದಾರಿದ್ರ್ಯದಲ್ಲಿ ಸಾಗಿಸುತ್ತಿದ್ದನು. ಅವನ ಮನೆಯಲ್ಲಿದ್ದ ಬಾಳು ಕಷ್ಟಕರವಾಗಿತ್ತು. ಆದರೂ ಅವನ ಮನಸ್ಸಿನಲ್ಲಿ ಕೃಷ್ಣನ ಸ್ಮರಣೆ ಮಾತ್ರ ಬೆಳಕಿನಂತೆ ಹೊಳೆಯುತ್ತಿತ್ತು. ಒಂದು ದಿನ ತಮ್ಮ ಕುಟುಂಬದ ಕಷ್ಟಗಳಿಂದ ಬೇಸತ್ತ ಸುಧಾಮನ ಹೆಂಡತಿ ಅವನಿಗೆ ಕೇಳಿದಳು, ನೀನು ನಿನ್ನ ಬಾಲ್ಯದ ಸ್ನೇಹಿತನಾದ ಕೃಷ್ಣನನ್ನು ನೋಡಲು ಹೋಗು. ಅವನು ರಾಜನಾದರೂ ನಿನ್ನ ಸ್ನೇಹವನ್ನು ಮರೆಯಲಾರ. ನಮಗೆ ಸಹಾಯ ಮಾಡಬಹುದು ಎಂದು ತಮ್ಮಲ್ಲಿರುವ ಅವಲಕ್ಕಿಯನ್ನು ಕೊಡಲು ಹೇಳಿದಳು. ಸುಧಾಮ ತಾನು ಹೊಂದಿದ್ದ ಸ್ವಲ್ಪ ಅವಲಕ್ಕಿಯನ್ನು ಪೆಟ್ಟಿಗೆಯಲ್ಲಿ ಹಾಕಿಕೊಂಡು ದ್ವಾರಕೆಯತ್ತ ಪ್ರಯಾಣ ಆರಂಭಿಸಿದನು. ದಾರಿಯು ದೂರವಾದರೂ ಅವನ ಮನಸ್ಸು ಭಕ್ತಿಯಿಂದ ತುಂಬಿತ್ತು. ಕೃಷ್ಣನನ್ನು ನೆನೆದು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನಿಗೆ ಹೊಸ ಶಕ್ತಿ ದೊರೆಯುತ್ತಿತ್ತು. ದ್ವಾರಕೆಯ ಅರಮನೆಗೆ ತಲುಪಿದಾಗ ಸಾಧಾರಣ ವೇಷದಲ್ಲಿದ್ದ ಸುಧಾಮನನ್ನು ಕಂಡು ಸೈನಿಕರು ತಡೆಯಲು ಬಂದರು. ಸುಧಾಮನನ್ನು ನೋಡಿದ ಕೃಷ್ಣ ಸಿಂಹಾಸನದಿಂದ ನಿಂತು ಅವನತ್ತ ಓಡಿ ಬಂದು ಆಲಿಂಗಿಸಿದನು. ಸುಧಾಮ, ಎಷ್ಟು ದಿನಗಳಾದವು, ನಿನ್ನನ್ನು ನೋಡಿದ ಸಂತೋಷದಿಂದ ನನ್ನ ಮನಸ್ಸು ತುಂಬಿತು ಎಂದು ಕೃಷ್ಣ ಉತ್ಸಾಹದಿಂದ ಹೇಳಿದನು. ಸುಧಾಮ ನಾಚಿಕೆಯಿಂದ ತನ್ನ ಕೈಯಲ್ಲಿದ್ದ ಸ್ವಲ್ಪ ಅವಲಕ್ಕಿಯನ್ನು ನೀಡಿದನು. ಅದನ್ನು ಕೃಷ್ಣ ದೇವರಂತೆ ಸ್ವೀಕರಿಸಿ ಕಣ್ಣೀರಿನಿಂದ ನಡುಗಿದನು. ಅವನಿಗೆ ಆ ಉಡುಗೊರೆಯ ಮೌಲ್ಯ ದ್ವಾರಕೆಯ ಸಂಪತ್ತಿಗಿಂತಲೂ ಹೆಚ್ಚು. ಕೃಷ್ಣನ ಜೊತೆಗೆ ಸಮಯ ಕಳೆದ ಮೇಲೆ ಸುಧಾಮನು ಯಾವುದೇ ಸಹಾಯ ಕೇಳದೆ ಮುಜುಗರದಿಂದ ಹೊರಟು ಹೋದನು. ಆದರೆ ಕೃಷ್ಣ ತನ್ನ ಸಹಾಯದ ಪ್ರತೀಕವಾಗಿ ಸುಧಾಮನ ಮನೆಗೆ ಆಶೀರ್ವಾದದ ರೂಪದಲ್ಲಿ ಸಮೃದ್ಧಿಯನ್ನು ಕಳಿಸಿದನು. ಸುಧಾಮ ಮನೆಗೆ ಹಿಂದಿರುಗಿದಾಗ ಅವನ ಕಟಕಟೆಯ ಮನೆ ಪ್ರಕಾಶಮಾನವಾದ ಅರಮನೆಯಾಗಿ ಪರಿವರ್ತಿತವಾಗಿತ್ತು. ಆದರೆ ಅವನ ಮನಸ್ಸು ಇನ್ನೂ ವಿನಮ್ರವಾಗಿತ್ತು. ನಿಜವಾದ ಧನವು ಸ್ನೇಹ ಮತ್ತು ಭಕ್ತಿಯಲ್ಲಿದೆ ಎಂದು ತಿಳಿದ ಸುಧಾಮನು ಮತ್ತು ಅವನ ಹೆಂಡತಿಯು ಭಕ್ತಿಯಿಂದ ಕೈಮುಗಿದು ಕೃಷ್ಣನಿಗೆ ಕೃತಜ್ಞತೆಯನ್ನು ತೋರಿದರು. ಈ ರೀತಿಯಾಗಿ ಕೃಷ್ಣ ಮತ್ತು ಸುಧಾಮನ ಸ್ನೇಹ ಯುಗಯುಗಾಂತರಗಳಿಗೂ ಅಮರವಾದ ಮಾದರಿಯಾಗಿದೆ.
ಅವರ ಕಥೆ ಹೇಳುವುದು ಏನೆಂದರೆ, ನಿರೀಕ್ಷೆಯಿಲ್ಲದ ಪ್ರೀತಿ, ಸ್ವಾರ್ಥರಹಿತ ಸ್ನೇಹ ಮತ್ತು ನಿಷ್ಕಪಟ ಭಕ್ತಿ ಇವೇ ದೇವರನ್ನು ನಮ್ಮೊಳಗೆ ಜೀವಂತವಾಗಿರಿಸುತ್ತವೆ.